ಕಡಂಗೋಡ್ಲು ಶಂಕರ ಭಟ್ಟರ ಭಾಗ 1ರ ವಿಡಿಯೋದಲ್ಲಿ ಅವರ ವೈಯಕ್ತಿಕ ಜೀವನ ಮತ್ತು ಕವನ ಸಂಕಲನಗಳು ಹಾಗೂ ಕಥನ ಕವನಗಳನ್ನು ನೋಡಿದ್ದೆವು. ಈ ವಿಡಿಯೋದಲ್ಲಿ ಅವರ ಉಳಿದಂತಹ ಸಾಹಿತ್ಯ ಕೃಷಿಯನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇವರ ಕಥಾ ಸಂಕಲನಗಳು ಗಾಜಿನ ಬಳೆ, ಹಿಂದಿನ ಕಥೆಗಳು, ದುಡಿಯುವ ಮಕ್ಕಳು ಅನ್ನುವಂತಹ 3 ಕಥಾ ಸಂಕಲನಗಳನ್ನು ಬರೆದಿದ್ದರು. ಗಾಜಿನ ಬಳೆ ಅನ್ನುವಂಥದ್ದರಲ್ಲಿ 5 ಕಥೆಗಳನ್ನು ನಾವು ನೋಡಬಹುದು. 1 ಶಾಮರಾಯನ ವಕಾಲತ್ತು, ಗಾಜಿನ ಬಳೆ, 1 ನಾಟಕ, ನನ್ನ ಪತ್ರ ಮತ್ತು ಸಂದೇಶ ಅನ್ನುವಂತಹ ಕಥೆಗಳು ಇದರಲ್ಲಿರುವಂಥದ್ದು. ಇದರಲ್ಲಿ ಬರುವಂತಹ ನನ್ನ ಪತ್ರ ಅನ್ನುವಂತಹ ಕತೆ ಪಾತ್ರಗಳ ಅದಲು ಬದಲಾಗುವಿಕೆಯಿಂದ ಗಂಡ ಹೆಂಡಿರ ನಡುವೆ ಏರ್ಪಡುವಂತಹ ವಿರಸ ಮತ್ತು ಅದರ ನಿವಾರಣೆಯ ಮೂಲಕ ಸರಸ, ಇದನ್ನು ಸ್ವಾರಸ್ಯವಾಗಿ ನಿರೂಪಿಸುವಂತಹ ಹಾಸ್ಯ ಪ್ರಜ್ಞೆಯ ವಸ್ತುವನ್ನೊಳಗೊಂಡಿರುವಂಥದ್ದು. ಸಂದೇಶ ಅನ್ನುವಂತಹ ಕತೆ ದುರಂತ ವಸ್ತುವಿನಿಂದ ಕೂಡಿದ್ದು ಸಾಮಾಜಿಕ ಮತ್ತು ನೈತಿಕ ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. ಇಲ್ಲಿ ಹೆಚ್ಚಿನ ಕಥೆಗಳಲ್ಲಿ ಸ್ತ್ರೀಯರ ಪ್ರಧಾನ ಪಾತ್ರವನ್ನ ನಾವು ನೋಡಬಹುದು. ಗಾಜಿನ ಬಳೆಯ ಮಾಲಿನಿ, ಶ್ಯಾಮರಾಯರ ವಕಾಲತ್ತುವಿನ ಚೆನ್ನಮ್ಮ, 1 ನಾಟಕದ ಪ್ರಭಾವತಿ ಎನ್ನುವಂತಹ ಹೆಣ್ಣಿನ ಪಾತ್ರಗಳು ಹೆಚ್ಚು ಆಕರ್ಷಿಸುತ್ತದೆ. ಹಿಂದಿನ ಕಥೆಗಳು ಅನ್ನುವಂತಹ ಕಥಾ ಸಂಕಲನದಲ್ಲಿ ದೊಡ್ಡಣ್ಣ, ಅದ್ದಿಟ್ಟು, ಒಡೆಯುವ ಗಡಿಯಾರ, ಕೈದಿ, ಹುಚ್ಚು ಹುಡುಗಿ, ಅಪರೂಪ ದರ್ಶನ ಅನ್ನುವಂತಹ ಮೊದಲಾದ ಕಥೆಗಳಿರುವಂಥದ್ದು. ಇಲ್ಲಿ ಬರುವಂತಹ ಒಡೆಯುವ ಗಡಿಯಾರ ಅನ್ನುವಂಥದ್ದು ರಸಿಕತೆಗೆ ಹೆಚ್ಚು ಒತ್ತು ಕೊಟ್ಟರೂ ಅದರ ಕೊನೆಯು ದುಃಖವನ್ನು ಸೂಚಿಸುವಂಥದ್ದು. ಕೈದಿ ಅನ್ನುವಂಥದ್ದು ಕೈದಿ ದಿನಕರ ಮತ್ತು ಅಧಿಕಾರಿಯ ಮಗಳು ಲೀಲೆಯ ಪ್ರಣಯ ಕಥೆಯ ಕಥಾವಸ್ತುವನ್ನು ಒಳಗೊಂಡಿರುವಂಥದ್ದು. ದುಡಿಯುವ ಮಕ್ಕಳು ಅನ್ನುವಂತಹ ಕಥಾ ಸಂಕಲನದಲ್ಲಿ ದುಡಿಯುವ ಮಕ್ಕಳು, ಚೂರಿಯ ಕತೆ, ಹಣೆಯಲ್ಲಿ ಬರೆದದ್ದು ಅನ್ನುವಂತಹ 3 ಕಥೆಗಳ ಸಂಕಲನವನ್ನ ನಾವು ನೋಡಬಹುದು. ಒಕ್ಕಲು ಸೋಮಪ್ಪ ಮತ್ತು ದಣಿ ತಿಮ್ಮಣ್ಣ ನಾಯಕರ ನಡುವಿನ ವರ್ಗ ಸಂಘರ್ಷದ ವಸ್ತುವುಳ್ಳಂಥದ್ದು ದುಡಿಯುವ ಮಕ್ಕಳು. ಹಿಂದೂ ಮತ್ತು ಮುಸ್ಲಿಂ ದ್ವೇಷದ ಹಿನ್ನೆಲೆಯುಳ್ಳಂತಹ ಕಥಾವಸ್ತು ಚೂರಿಯ ಕತೆ, ಹಣೆಯಲ್ಲಿ ಬರೆದದ್ದು ಅನ್ನುವಂಥದ್ದು ಒಂದು ಸಾಮಾನ್ಯ ಸಿನಿಮೀಯ ಮಾದರಿಯ ಕಥೆಯಾಗಿರುವಂಥದ್ದು. ಇವರು ಬರೆದಂತಹ ಕಾದಂಬರಿಗಳು ಧೂಮಕೇತು, ದೇವತಾ ಮನುಷ್ಯ, ಲೋಕದ ಕಣ್ಣು. ಇವರ ಧೂಮಕೇತು ಅನ್ನುವಂತಹ ಕಾದಂಬರಿ ಶ್ರೀಧರನೆಂಬ ಪಾತ್ರದ ಸುತ್ತ ಬೆಳೆಯುತ್ತದೆ. ನೈತಿಕ ಉದ್ದೇಶವೊಂದು ಕಾದಂಬರಿಯ ಹಿನ್ನೆಲೆಯಲ್ಲಿದೆ. ರಾಮಾಯಣದ ಕಥೆಯನ್ನು ಲೌಕಿಕ ರೂಪದಲ್ಲಿ ಹೇಳಿದಂತೆ ಇದರ ಕಥಾವಸ್ತು ಕಾಣಿಸುತ್ತದೆ. ಸೀತೆ, ಮಂಡೋದರಿ, ರಾವಣರಂತಹ ರಾಮಾಯಣದ ಪಾತ್ರಗಳ ಹೋಲಿಕೆ ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತವೆ. ಇವರ 2ನೇ ಕಾದಂಬರಿಯಾದಂತಹ ದೇವತಾ ಮನುಷ್ಯ ಕಾದಂಬರಿಯ ವಸ್ತು ಹಣ ಮತ್ತು ಸಾಮಾಜಿಕ ಸಂಬಂಧಗಳ ನಡುವೆ ಇರುವಂತಹ ನಂಟು. ಹಣ ವ್ಯಕ್ತಿಗಳ ನಿರ್ಧಾರವನ್ನು, ನಡವಳಿಕೆಯನ್ನು ನಿರ್ಧರಿಸುತ್ತದೆ. ಮೊದಲು ಬಡವನಾಗಿದ್ದಂತಹ ಧನಸೆಟ್ಟಿ ವ್ಯಾಪಾರದಿಂದ, ಕುಟಿಲ ತಂತ್ರಗಳಿಂದ ಶ್ರೀಮಂತನಾಗುತ್ತಾನೆ. ಶ್ರೀಮಂತರಾದಂತಹ ರಾಯರು ಈ ದುಡ್ಡಿನ ಆಟದಲ್ಲಿ ಬದುಕಲು ಸಾಧ್ಯವಾಗದೆ ನಿಧಾನವಾಗಿ ಸೋಲುತ್ತಾ ಬರುತ್ತಾರೆ. ಈ ಶತಮಾನದ 20ರ ದಶಕದಲ್ಲಿ ಹಳ್ಳಿಗಳಲ್ಲಿ ತನ್ನ ಜಾಲವನ್ನು ಬೀಸಿದಂತಹ ವ್ಯಾಪಾರಿ ವರ್ಗ ಮತ್ತು ಆ ಮೂಲಕದ ಸಾಮಾಜಿಕ ಬದಲಾವಣೆಗಳನ್ನ ಈ ಕಾದಂಬರಿ ಗುರುತಿಸುವಂಥದ್ದು. ಇವರ ಲೋಕದ ಕಣ್ಣು ಅನ್ನುವಂತಹ ಕಾದಂಬರಿಯು ಪತ್ರಿಕೋದ್ಯಮ ವೃತ್ತಿಯ ನೆಲೆಬೆಲೆಗಳಿಗೆ ಸಂಬಂಧಿಸಿದೆ. ಪ್ರಾಮಾಣಿಕ ಪತ್ರಿಕೋದ್ಯಮದ ಹಂಬಲದಿಂದ ಸಂಗ್ರಾಮ ಪತ್ರಿಕೆಯನ್ನು ನಡೆಸುವಂತಹ ಪ್ರಭಾಕರ, ಅವನ ಸಂಗಾತಿಯಾಗಿ ಅವನ ಕೆಲಸದಲ್ಲಿ ಭಾಗಿಯಾಗಿ ದುಡಿಯುವಂತಹ ಹೆಂಡತಿ ಕಾಮಾಕ್ಷಿ, ತನ್ನ ಲೇಖನಗಳ ಮೂಲಕ ಪತ್ರಿಕೆಗೆ ಜೀವ ತುಂಬುತ್ತಿದ್ದಂತಹ ಶ್ಯಾಮಣ್ಣ, ಹೀಗೆ ಒಂದು ಕುಟುಂಬದಂತೆ ಬದುಕುತ್ತಿದ್ದ ಈ 3 ವ್ಯಕ್ತಿಗಳ ಸುತ್ತ ಈ ಕಾದಂಬರಿಯು ಎಣೆದುಕೊಂಡಿರುವಂಥದ್ದು. ಕಾಮಾಕ್ಷಿಯಿಂದ ಪ್ರೇಮ ಭಂಗಿತನಾದಂತಹ ನಾಗೇಶನು ಪ್ರತಿಕಾರಕ್ಕಾಗಿ ಹೂಡುವ ತಂತ್ರಗಳೇ ಕಾದಂಬರಿಯ ಬಹುಭಾಗವನ್ನು ತುಂಬಿರುವಂಥದ್ದು. ಗಂಡ ಹೆಂಡಿರ ನಡುವಣ ಬಿರುಕನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಈ ಕಾದಂಬರಿ ಚಿತ್ರಿಸಿದೆ. ಪ್ರಭಾಕರ ಕಾಮಾಕ್ಷಿಯರ ದುರಂತ ಚಿತ್ರಣ ಸೂತ್ರಬದ್ಧ ರಚನೆಯ ರೀತಿಯಲ್ಲಿ ರಚನೆಗೊಂಡಿರುವಂಥದ್ದು. ಇವರ ನಾಟಕಗಳು ಉಷೆ, ಇಡಿಂಬೆ, ಗುರುದಕ್ಷಿಣೆ, ಯಜ್ಞಕುಂಡ, ಮಹಾಯೋಗಿ, ವಿರಾಮ, ಸೀತಾಪಹರಣ, ಮೂಗೂತಿ, ಹೀಗೆ ಸಾಯಬೇಕು, ವಿಷಮ ಸಂಕಟ, ರಂಗಸ್ಥಲದ ಸಿಂಹ, ಅಜಾತಶತ್ರು. ಕಡೆಂಗೋಡ್ಲು ಅವರ ಉಷೆ ಪೌರಾಣಿಕ ಕಥಾವಸ್ತುವುಳ್ಳ ಒಂದು ನಾಟಕ.
ಭಾಗವತದಲ್ಲಿರುವಂತಹ ಉಷಾ ಅನಿರುದ್ಧರ ಪ್ರಣಯ ಕಥೆಯನ್ನು ನಾಟಕವನ್ನಾಗಿ ಪರಿವರ್ತಿಸಲಾಗಿದೆ. ಹಿಡಿಂಬೆ ಅನ್ನುವಂತಹ ನಾಟಕ 5 ಅಂಕಗಳ ಗದ್ಯ ನಾಟಕ. ಮಹಾಭಾರತದ ಹಿಡಿಂಬೆಯ ಪಾತ್ರವನ್ನು ಈ ನಾಟಕದಲ್ಲಿ ಕೇಂದ್ರವನ್ನಾಗಿ ಇರಿಸಿಕೊಳ್ಳಲಾಗಿದೆ. ಯಜ್ಞಕುಂಡ ಅನ್ನುವಂಥದ್ದು ಕಡೆಂಗೋಡ್ಲು ಅವರ ಐತಿಹಾಸಿಕ ನಾಟಕ. 7 ಅಂಕಗಳ 27 ದೃಶ್ಯಗಳನ್ನು ಇದು ಒಳಗೊಂಡಿರುವಂಥದ್ದು. ಅಹೋಮನುವಿನ ರಾಜ ಪರ್ವತ ಸಿಂಗನ ಮಗಳು ಲೀಲಾವತಿಯ ಮೇಲೆ ಮೊಹಮ್ಮದ್ ಶಹನ ಬೀರಿದಂತಹ ಕಾಮಜ್ವಾಲೆಗೆ ಅಹೋಮಾನಗರವೇ ಯಜ್ಞಕುಂಡವಾಗಿ ಕೊನೆಗೆ ಲೀಲಾವತಿಯೇ ಶಹನನ್ನು ಆ ಯಜ್ಞಕ್ಕೆ ಪೂರ್ಣಾಹುತಿ ಕೊಟ್ಟು ತಾನೂ ಹುತಾತ್ಮಳಾಗುವಂತಹ ಕತೆ ಈ ನಾಟಕದ ವಸ್ತುವಾಗಿರುವಂಥದ್ದು. ಇವರ ಮತ್ತೊಂದು ನಾಟಕ ಗುರುದಕ್ಷಿಣ. ಇದರ ಕಥಾವಸ್ತುವು ಮಹಾಭಾರತದ್ದು. ದ್ರೋಣನು ತನ್ನ ಶಿಷ್ಯ ಅರ್ಜುನನಿಂದ ದೃಪದನನ್ನು ಕಟ್ಟಿಸಿ ತನ್ನ ಕಾಲು ಬುಡಕ್ಕೆ ತರಿಸುವಂತಹ ಕಥಾವಸ್ತುವನ್ನ ಒಳಗೊಂಡಿರುವಂಥದ್ದು. ಮಹಾಯೋಗಿ ಅನ್ನುವಂಥದ್ದು ಒಂದು ಪೌರಾಣಿಕ ಏಕಾಂಕ ನಾಟಕ. ಇದರಲ್ಲಿ ಮಹಾಭಾರತದ ಆದಿಪರ್ವ ಮತ್ತು ಸಭಾಪರ್ವದಲ್ಲಿನ ಮಾಂಡವ್ಯನ ಕಥೆಯನ್ನು ಆಧರಿಸಿ ರಚಿತವಾಗಿರುವಂಥದ್ದು. ಇದರಲ್ಲಿ ಧರ್ಮದ ಸೂಕ್ಷ್ಮಗಳ ಜಿಜ್ಞಾಸೆ, ಹಿಂಸೆಯ ಸಂಕೀರ್ಣತೆಯ ವಿವೇಚನೆಯನ್ನು ಮಾಡಲಾಗಿದೆ. ದಾರ್ಶನಿಕತೆಯೇ ಪ್ರಧಾನವಾಗಿರುವಂತಹ ನಾಟಕವಿದು. ವಿರಾಮ ಅನ್ನುವಂಥದ್ದು ಸಹ ಇವರ ಏಕಾಂಕ ನಾಟಕ. ಇದರ ವಸ್ತು ಸಾಮಾಜಿಕವಾದದ್ದು. ಹಾಸ್ಯಮಯವಾಗಿ ಸಾಗುವಂತಹ ನಾಟಕವು ಕೊನೆಯಲ್ಲಿ ವಿರಾಮದ ಭಿನ್ನ ಅರ್ಥಗಳನ್ನು ಬಿಚ್ಚಿಕೊಳ್ಳುತ್ತದೆ. ಈ ನಾಟಕದಲ್ಲಿ ರಾಮಕೃಷ್ಣಯ್ಯ, ಸೀತಮ್ಮ, ದಿನಕರ ಅನ್ನುವಂಥವರು ಒಂದು ಕುಟುಂಬದ 3 ಸದಸ್ಯರಾದರೆ, ಮತ್ತೊಂದು ಕುಟುಂಬದಲ್ಲಿ ವಿರಾಮ ಹೊಂದಿದಂತಹ ಶಿರಸ್ತೇದಾರ, ಅವರ ಹೆಂಡತಿ ಹಾಗೂ ಮಗ, ಈ 3 ಒಂದು ಕುಟುಂಬದ ಸದಸ್ಯರಾಗಿರುತ್ತಾರೆ. ಈ 2 ಕುಟುಂಬಗಳ ಸುತ್ತ ಈ ನಾಟಕ ಹೆಣೆದುಕೊಂಡು ಹೋಗಿದೆ. ಅಜಾತಶತ್ರು ಅನ್ನುವಂಥದ್ದು ಕೂಡ ಇವರ ಏಕಾಂಕ ನಾಟಕ. ಅಜಾತಶತ್ರುವಾದ ಯುಧಿಷ್ಠರನು ಕೃಷ್ಣನ ಪ್ರೇರಣೆಯಿಂದ ಕರ್ತವ್ಯಮಗ್ನನಾಗುವಂತೆ ಮಾಡುವಂತಹ ದೃಶ್ಯವುಳ್ಳದ್ದು. ಕೃಷ್ಣ ಮತ್ತು ಯುಧಿಷ್ಠರ ಈ 2 ಪಾತ್ರಗಳ ಮೂಲಕ ಈ ಕಿರು ನಾಟಕ ರಚನೆಯಾಗಿದೆ. ಇವರು ಬರೆದಂತಹ ಕನ್ನಡದಲ್ಲಿ ತತ್ಸಮ ತದ್ಭವಗಳು ಎಂಬ ಲೇಖನವು ಕನ್ನಡ ಭಾಷಾಶಾಸ್ತ್ರದ ಅಧ್ಯಯನದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಸಂಶೋಧನಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ಇವರು ವಾಗ್ಮಯ ತಪಸ್ಸು ಅನ್ನುವಂತಹ ವಿಮರ್ಶಾ ಕೃತಿಯನ್ನು ರಚಿಸಿದ್ದಾರೆ. ಇದರಲ್ಲಿ ಒಟ್ಟು 12 ಪ್ರಬಂಧಗಳಿರುವಂಥದ್ದು. ಈ ಕೃತಿಯ ಮುನ್ನೋಟದ ಭಾಗದಲ್ಲಿ ಕನ್ನಡ ನಾಡಿನಲ್ಲಿ ಮತ್ತು ಸಾಹಿತ್ಯದಲ್ಲಿ ಸಾಧಿಸಬೇಕಾದಂತಹ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಇದರಲ್ಲಿ ಬರುವಂತಹ ಕವಿಲಕ್ಷ್ಮೀಶ, ನಾರಾಯಣಪ್ಪನ ಪ್ರತಿಭೆ, ಶ್ರೀಕಂಠಯ್ಯನವರ ಹೆದ್ದಾರಿ, ಈ ಲೇಖನಗಳಲ್ಲಿ 3 ಕವಿಗಳ ಕೃತಿಗಳ ವೈಶಿಷ್ಟ್ಯವನ್ನು ವಿವರಿಸಲಾಗಿದೆ. ವಸ್ತುಕವರ್ಣಕ, ಕವಿಕಾವ್ಯ ತತ್ವಮೀಮಾಂಸೆ, ವಾಗ್ಮಯ ಶಕ್ತಿ, ವಾಗ್ಮಯ ತಪಸ್ಸು, ಈ ಪ್ರಬಂಧಗಳಲ್ಲಿ ಸಾಹಿತ್ಯದ ಸೈದ್ಧಾಂತಿಕ ಸ್ವರೂಪವನ್ನು ಸಂಶೋಧನಾತ್ಮಕವಾಗಿ ಮತ್ತು ತಾತ್ವಿಕವಾಗಿ ಚರ್ಚಿಸಲಾಗಿರುವಂಥದ್ದು. 1965 ಕಾರವಾರದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದ ವಾಗ್ಮಯ ತಪಸ್ಸುವಿನಲ್ಲಿ ಭಾಷೆಗಳ ಸ್ಥಾನಮಾನ, ಸಾಹಿತ್ಯದ ಶಕ್ತಿ ಮತ್ತು ಸಾಧ್ಯತೆಗಳು, ಹೊಸ ಸಾಹಿತ್ಯದ ಪ್ರವರ್ತತೆ, ಕಾದಂಬರಿಗಳ ಗಣ್ಯತೆ, ಪತ್ರಿಕಾ ಪ್ರಪಂಚದ ಮಹತ್ವ, ಹೊಸತನದ ಮೀಮಾಂಸೆ, ಇವುಗಳನ್ನು ವಿವೇಚಿಸಲಾಗಿರುವಂಥದ್ದು. ಕನ್ನಡದಲ್ಲಿ ಪ್ರಬಂಧ ವ್ಯವಸಾಯ ಅನ್ನುವಂತಹ ಲೇಖನವು ಪ್ರಬಂಧ ಸಾಹಿತ್ಯ ಪ್ರಕಾರದ ಹಿನ್ನೆಲೆ ಮತ್ತು ಸ್ವರೂಪವನ್ನು ಪರಿಚಯಿಸುತ್ತದೆ. ನಿಸರ್ಗ ದರ್ಶನದಲ್ಲಿ ಪ್ರಕೃತಿಯ ಸ್ವರೂಪವನ್ನು ವಿವೇಚಿಸಿ ಕಾವ್ಯ ಮತ್ತು ಪ್ರಕೃತಿಯ ಸಂಬಂಧವನ್ನು ಕುರಿತು ಜಿಜ್ಞಾಸೆ ಮಾಡಲಾಗಿದೆ. ಕಡೆಂಗೋಡ್ಲು ಶಂಕರ ಭಟ್ಟರಿಗೆ ಸಾಹಿತ್ಯ ಯೋಗಿ ಎನ್ನುವಂತಹ ಅಭಿನಂದನ ಗ್ರಂಥವನ್ನು, ವಾಗ್ಮಯ ತಪಸ್ವಿ ಎನ್ನುವಂತಹ ಸ್ಮಾರಕ ಗ್ರಂಥವನ್ನು ಅರ್ಪಿಸಲಾಗಿದೆ. ಕಡೆಂಗೋಡ್ಲು ಶಂಕರ ಭಟ್ಟರು 1965 ಕಾರವಾರದಲ್ಲಿ ನಡೆದಂತಹ 45ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನ ಗೋವಿಂದ ಪೈ ಸ್ಮಾರಕ ಸಂಶೋಧನಾ ಕೇಂದ್ರವು ಹಸ್ತಪ್ರತಿ ಅಧ್ಯಯನದ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದವರಿಗೆ ಇವರ ಹೆಸರಿನಲ್ಲಿ ಪ್ರತಿ ವರ್ಷವೂ ಕಡೆಂಗೋಡ್ಲು ಶಂಕರ ಭಟ್ಟ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಹೀಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಕಡೆಂಗೋಡ್ಲು ಶಂಕರ ಭಟ್ಟರವರು ನೀಡಿರುವಂತಹ ಸೇವೆ ಅಪಾರವಾದದ್ದು.
ಕಡಂಗೋಡ್ಲು ಅವರ ಕುರಿತಾದಂತಹ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.